ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವು ಇವತ್ತು ಮಾತಾಡಕ್ಕೆ ಹೋಗ್ತಿರೋ ವಿಷಯ ಬಂಗಿನ ಕಲೆಗಳು, ಹೈಪರ್ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಅಥವಾ ಏಜಿಂಗ್ ಸ್ಪಾಟ್ಸ್, ಮೆಲಾಸ್ಮಾ, ಸುಮಾರು ಹೆಸರಿಂದ ಕರೆಯಲ್ಪಡುವಂತ ಈ ಒಂದು ಬಂಗಿನ ಕಲೆಗಳು ಒಂದು ಫಿಸಿಕಲ್ ಪ್ರಾಬ್ಲಮ್ ಅನ್ನೋಕ್ಕಿಂತ ಇದು ಮೆಂಟಲ್ ಪ್ರಾಬ್ಲಮ್. ಫಂಕ್ಷನ್ಗೆ ಹೋದ್ರೆ ಎಲ್ಲರೂ ಕೇಳ್ತಾರೆ, ಏನ್ ಮಕ್ಕ ಎಷ್ಟು ಚೆನ್ನಾಗಿತ್ತು, ಈ ತರ ಕಲೆ ಆಗ್ಬಿಡ್ತಲ್ಲ ಅಂತ. ಸೋಷಿಯಲ್ ಐಸೋಲೇಷನ್, ಯಾರಿಗೆ ಬೇಜಾರಾಗುತ್ತೋ ಇಲ್ವೋ ನೋಡಕ್ ಹೋಗಲ್ಲ, ಏನ್ ಹಿಂಗಾಗಿದೆ ಅಂತ ಕೇಳ್ಬಿಟ್ಟಾಗ ಏನ್ ಅನ್ಸುತ್ತೆ, ಒಂಥರ ಬೇಜಾರಾಗಲ್ಲ ವಿಷಯ. ವೀಕ್ಷಕರೇ, ನೀವು ತಿಳಿದ್ರು ನಿಮ್ಮ ಬಂಗಿನ ಸಮಸ್ಯೆನ ನೀವು ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ, ನೀವು ಮಾಡ್ತಿರುವಂತ ಕೆಲವು ತಪ್ಪುಗಳಿಂದ. ಆ ಬಂಗಿನ ಸಮಸ್ಯೆ ಕಂಪ್ಲೀಟ್ ಆಗಿ ಪರಿಹಾರ ಆಗಬೇಕು, ಅಟ್ಲೀಸ್ಟ್ ಸ್ಕಿನ್ ಟೋನ್ ಲೈಟ್ ಆಗಬೇಕು. ನೀವು ಯೂಸ್ ಮಾಡೋದು ಮಾಡಿ, ಗಿಮ್ಗಳೆಲ್ಲ, ಆದ್ರೆ ಅದನ್ನ ಹೇಗೆ ಸರಿಯಾಗಿ ಪ್ರಾಪರ್ ಆಗಿ ಯೂಸ್ ಮಾಡ್ತಿದ್ರೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆ ಮಾಡ್ಬಿಟ್ಟು ಇದರ ಹಿಂದಿನ ಒಂದು ವಿಜ್ಞಾನವನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಟ್ರೀಟ್ಮೆಂಟ್ ಹಿಂಗ್ ಹೋದ್ರೆ ನೀವು ಸಾಧಾರಣವಾದಷ್ಟು ಸಾಧ್ಯವಾದಷ್ಟು ಈ ಬಂಗಿನ ಸಮಸ್ಯೆಯಿಂದ ಹೊರಡೆ ಬರ್ಬೋದು, ಸ್ಕಿನ್ ಟೋನ್ ನ ಲೈಟ್ ಮಾಡ್ಕೋಬಹುದು. ಆ ಟೆಕ್ನಿಕ್ಗಳನ್ನ ನಾನಿಲ್ಲಿ, ಆ ಸೀಕ್ರೆಟ್ಗಳನ್ನ ಒಂದು ವೈಜ್ಞಾನಿಕ ವಿಶ್ಲೇಷಣೆಯೊಂದಿಗೆ ಶೇರ್ ಮಾಡಕ್ ಬಯಸ್ತಾ ಇದ್ದೀನಿ. ಫಸ್ಟ್ ಥಿಂಗ್ ಏನ್ ಮಾಡ್ತೀರಾ ನೀವು ಅಂತ ಹೇಳಿದ್ರೆ, ಸೂರ್ಯನ ಮುಖಕ್ಕೆ ಎಕ್ಸ್ಪೋಸ್ ಆಗ್ಬಿಟ್ರೆ ನಾನು ಚರ್ಮ ಕಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು SPF 50, 60, 70 ತರ ಹಚ್ಕೊಂಡ್ಬಿಟ್ಟು ನೀವು ಸನ್ಸ್ಕ್ರೀನ್ಗಳನ್ನ ಹೋಗ್ತೀರಾ, ಬಾಡಿನೆಲ್ಲ ಕವರ್ ಮಾಡ್ಕೊಂಡಿರ್ತೀರಾ, ಸೂರ್ಯಗೆ ನೀವು ಎಕ್ಸ್ಪೋಸೇ ಮಾಡಕ್ ಹೋಗಲ್ಲ. ಅಲ್ಟ್ರಾವೈಲೆಟ್ ರೇಸು ನಮ್ಮ ಚರ್ಮದ ಕೊಲೆಸ್ಟ್ರಾಲ್ ಮೇಲೆ ಬಿದ್ದಾಗ ಈ ಮೆಲನಿನ್ ಅನ್ನೋ ಒಂದು ಹಾರ್ಮೋನು ಈ ಮೆಲನೋಸೈಟ್ಸ್ ಇಂದ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಅದು ಸೈನ್ಸ್, ಅದು ಕರೆಕ್ಟ್, ನೀವು ಮಾಡ್ತಿರೋದು ಸರಿನೇ. ಆದರೆ ಈ ವೈಟಮಿನ್ ಡಿ ಲೆವೆಲ್ಸ್, ಈ ವೈಟಮಿನ್ ಡಿ ಲೆವೆಲ್ಸ್ ಬಹಳ ಮುಖ್ಯ. ನೋಡಿ, 15, 16, 17, 18, 20, 25ನೇ ವಯಸ್ಸು ತನಕ, 30ನೇ ವಯಸ್ಸು ತನಕ ನಿಮಗೆ ಬಂಗಿನ ಸಮಸ್ಯೆ ಯಾರಿಗಾರು ನೋಡಿದ್ರೆ ಅದ್ರ ಹುಡುಗರಿಗೆ ತುಂಬಾ ಕಡಿಮೆ, 30, 35 ತನಕನೂ ಕಡಿಮೆ. 35 ನಂತರ ಯೂಶಲಿ ಶುರು ಆಗುತ್ತೆ. ಕೆಲವರಿಗೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗುತ್ತೆ ಹಾರ್ಮೋನ್ ವೇರಿಯೇಷನ್ಸ್ ಇಂದ. ಆದರೆ ಸಾಧಾರಣವಾಗಿ 35 ನಂತರ ಕಾಣುವಂತ 35, 40, 45 ಆಗ್ತಾ ಇದ್ದಂಗೆ ಏಜಿಂಗ್ ಸ್ಪಾಟ್ಸ್, ಡಾರ್ಕ್ ಸ್ಪಾಟ್ಸ್, ಬ್ಲೆಮಿಷಸ್, ಫ್ರೆಕಲ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಈ ಕಾರಣ ಅಂತ ಹೇಳಿದ್ರೆ, ಇದಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಆಕ್ಸಿಡೇಷನ್. ಈ ಆಕ್ಸಿಡೇಷನ್ ಅಂದ್ರೆ ನಮ್ಮ ದೇಹದಲ್ಲಿ, ನಮ್ಮ ಜೀವಕೋಶಗಳಲ್ಲಿ ತ್ಯಾಜ್ಯ ವಸ್ತುಗಳು ಆಗ್ತಾ ಇರ್ತವೆ, ನಾವು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಈ ಆಕ್ಸಿಡೇಷನ್ ನಾವು ಏಜ್ ಆಗ್ತಾ ಇದ್ದಂಗೂ ನಮ್ಮ ಜೀವಕೋಶಗಳು ಮತ್ತು ನಮ್ಮ ಚರ್ಮಗಳು ಕೂಡ ಆ ಜೀವಕೋಶಗಳಲ್ಲಿ ಆಕ್ಸಿಡೇಷನ್ ಜಾಸ್ತಿ ಆಗುತ್ತೆ. ಸರ್, ಹಂಗಾರೆ ಆಕ್ಸಿಜನ್ ತಪ್ಪ ಅಂತ ನೀವು ಕೇಳ್ತಿದ್ದೀರಾ? ಆಕ್ಸಿಜನ್ ಉಸಿರಾಡೋದೇ ತಪ್ಪ. ಆಕ್ಸಿಡೇಷನ್ ಬೇರೆ, ಈ ಆಕ್ಸಿಡೇಷನ್ ಬೇರೆ. ಏಜಿಂಗ್ ಮಾಡ್ಲಿಕ್ಕೆ ಆಕ್ಸಿಜನ್ ಬಹಳ ಮುಖ್ಯ. ಆಕ್ಚುಲಿ ನೋಡಿ, ಲೋ ಆಕ್ಸಿಜನ್ ಲೆವೆಲ್ಸ್ ಇರ್ತಾರೆ ಋಷಿ ಮುನಿಗಳೆಲ್ಲ, ಅವ್ರದೆಲ್ಲ ಸ್ಕಿನ್ ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಆಕ್ಸಿಜನ್ ಇಸ್ ಒಂಥರ ಡಬಲ್ ಏಜ್ ಸ್ವಾರ್ಡ್ ಇದ್ದಂಗೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಆಗಿ ತುಂಬಾ ಟೈಮ್ ಬೇಕು. ಬಟ್ ಫಾರ್ ಎಕ್ಸಾಂಪಲ್, ನೀವೊಂದು ಆಪಲ್ ತಗೊಳ್ಳಿ, ಅದನ್ನ ಮಧ್ಯೆ ಕಟ್ ಮಾಡಿ 2 ಪೀಸ್ನು ಇಟ್ಕೊಳ್ಳಿ. ಒಂದಕ್ಕೆ ನಿಂಬೆಹಣ್ಣ ಚೆನ್ನಾಗಿ ಹಚ್ಚಿ, ಒಂದು ನಿಂಬೆಹಣ್ಣ ಸೌರಿ ಚೆನ್ನಾಗಿ ಒಂದು ಪೀಸಿಗೆ, ಇನ್ನೊಂದು ಪೀಸ್ನ ಹಂಗೆ ಬಿಟ್ಬಿಡಿ. 1 ಗಂಟೆ ಅಥವಾ 2 ಗಂಟೆ ಆದ್ಮೇಲೆ ಆ ಯಾವುದು ನೀವು ನಿಂಬೆಹಣ್ಣು ಹಚ್ಚಿರಲ್ವೋ ಅದು ಪೂರ್ತಿ ಬ್ಲ್ಯಾಕ್ ಆಗಿರುತ್ತೆ. ಈ ವಿಟಮಿನ್ ಸಿ ಬಿದ್ದಂತ ಏನೀಗ ನಿಂಬೆಹಣ್ಣು ಹಚ್ಚಿರ್ತೀರಲ್ಲ, ಅದು ಆಕ್ಸಿಡೇಷನ್ ನ ಅವಾಯ್ಡ್ ಮಾಡುತ್ತೆ, ನ್ಯಾಚುರಲ್ ಆಗಿ ಬ್ಲೀಚಿಂಗ್ ಆಗಿ ವರ್ಕ್ ಮಾಡುತ್ತೆ. ಅರ್ಥ ಮಾಡ್ಕೋಬೇಕಾಗಿದೆ ಇಷ್ಟೇ. ನೀವು ವೈಟಮಿನ್ ಸಿ ನಾವು ಆ ಜಾಗದಲ್ಲಿ ಹಾಕಿದಾಗ ಆಕ್ಸಿಡೇಷನ್ ನ ರಿವರ್ಸ್ ಮಾಡುತ್ತೆ. ಅದೇ ರೀತಿ ವೈಟಮಿನ್ ಡಿ ನಮ್ಮ ದೇಹದ ಒಳಗಡೆ ನಮ್ಮ ಆಕ್ಸಿಡೇಷನ್ ನ ಕಡಿಮೆ ಮಾಡ್ಲಿಕ್ಕೆ ಆಗುತ್ತೆ. ಈ ಚರ್ಮದ ಹೊರಗಡೆ ಹೆಂಗೋ ಒಳಗಡೆ ಆಕ್ಸಿಡೇಷನ್ ಸರಿ ಮಾಡ್ಬೇಕು ಅಂದ್ರೆ ವೈಟಮಿನ್ ಡಿ ಬಹಳ ಮುಖ್ಯ. ಸೊ ಯಾರಲ್ಲಿ ಬಂಗಿನ ಸಮಸ್ಯೆ ಇದೆಯೋ ಆ ವೈಟಮಿನ್ ಡಿ ಲೆವೆಲ್ಸ್ ನಾರ್ಮಲಿ 30 to 100 ನ್ಯಾನೋಗ್ರಾಮ್ ಪರ್ ಡೆಸಿಲಿಟರ್ ಇರಬೇಕಾಗಿದ್ದು, ಫಂಕ್ಷನಲ್ ಲೆವೆಲ್ಸ್ 50ಗಿಂತ 60ಗಿಂತ ಮೇಂಟೈನ್ ಮಾಡೋದು ಜಾಸ್ತಿಯಾಗಿ. ಈ ವೈಟಮಿನ್ ಡಿ ಲೆವೆಲ್ಸ್ ಮೆಲನೋಸೈಟ್ಸ್ ಜೊತೆಗೆ ಡೈರೆಕ್ಟ್ ಲಿಂಕ್ ಇದೆ. ಈ ಮೆಲನೋಸೈಟ್ಸ್ ನ ಆಕ್ಸಿಡೇಷನ್ ನ ಕಡಿಮೆ ಮಾಡ್ಲಿಕ್ಕೆ, ಓವರ್ ಪ್ರೊಡಕ್ಷನ್ ನ ಅವಾಯ್ಡ್ ಮಾಡ್ಲಿಕ್ಕೆ ವೈಟಮಿನ್ ಡಿ ಬಹಳ ಮುಖ್ಯ. ನಮ್ಗೊಂದು ಸನ್ಶೈನ್ ವಿಟಮಿನ್. ಹಾಗಾಗಿ ನೀವು ಸಣ್ಣ ಯಾವಾಗ ನೀವು ಎಕ್ಸ್ಪೋಸ್ ನ ಕಡಿಮೆ ಮಾಡ್ಬಿಡ್ತೀರೋ ವೈಟಮಿನ್ ಡಿ ಲೆವೆಲ್ಸ್ ಲೋ ಆಗುತ್ತೆ. ಹಂಗಾರೆ ನಾನು ಸಣ್ಣಿಗೆ ಎಕ್ಸ್ಪೋಸ್ ಮಾಡ್ಬೇಕಾದ್ರೆ ತುಂಬಾ ಇಲ್ಲ, ಅದು ತಪ್ಪು. ಆಕ್ಚುಲಿ ನಾನು ಹೇಳ್ತಿರೋದು, ನಿಮ್ಮ ಆಹಾರದಲ್ಲಿ ಮತ್ತು ಸಪ್ಲಿಮೆಂಟ್ಗಳ ಮುಖಾಂತರ ನೀವು ವೈಟಮಿನ್ ಡಿ ಮತ್ತು ವೈಟಮಿನ್ ಸಿ ಅನ್ನ ಹೇರಳವಾಗಿ ಇಟ್ಕೊಂಡ್ರೆ ಈ ಬಂಗಿನ ಕಲೆಗಳು ಜಾಸ್ತಿ ಆಗಲ್ಲ. ನಾನು ರೆಕಮೆಂಡ್ ಮಾಡುವಂಥದ್ದು 2000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಪರ್ ಡೇ. ಈ ಬಂಗಿನ ಸಮಸ್ಯೆ ಇದ್ದವರಿಗೆ ಎವ್ರಿ ಸಿಂಗಲ್ ಡೇ ಫಾರ್ 2 to 3 months ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ದೇಹದಲ್ಲಿ, ನಿಮ್ಮ ಚರ್ಮದಲ್ಲಿ ಕಾಂತಿ ಹೆಚ್ಚಾಗುತ್ತೆ, ಸ್ಕಿನ್ ಗ್ಲೋ ಜಾಸ್ತಿ ಆಗುತ್ತೆ, ಸ್ಕಿನ್ ಜಾಸ್ತಿ ಹೆಲ್ತಿ ಆಗುತ್ತೆ, ದೇಹ ಒಳಗಡೆಯಿಂದಾನೇ ಏಜಿಂಗ್ ಆಗ ಸ್ಟಾಪ್ ಆಗುತ್ತೆ. ಈ ಒಂದು ಟೆಕ್ನಿಕ್ ಫಾಲೋ ಮಾಡೋದ್ರಿಂದ ಇದು ಕಂಪ್ಲೀಟ್ಲಿ, ಈ ತರ ಒಂದು ಸೈನ್ಸ್ ನಿಮ್ಗೆ ಯಾರು ಹೇಳಿಲ್ಲ. ಹೊಸ ಸಂಶೋಧನೆ ಹೇಳ್ತಾ ಇರೋದು. ಈ ವೈಟಮಿನ್ ಡಿ ಲೆವೆಲ್ಸ್, ವೈಟಮಿನ್ ಸಿ ಲೆವೆಲ್ಸ್ ನಮ್ಮ ದೇಹದಲ್ಲಿ ಹೇರಳವಾಗಿದ್ದಾಗ ಈ ತರ ಒಂದು ಕಂಡು ಬರುತ್ತೆ. ಮೂರನೇದು, ನಿಮಗೆಲ್ಲ ಗೊತ್ತು, ಕ್ರೀಮ್ಸ್ ಯೂಸ್ ಮಾಡ್ತೀರಾ, ಮತ್ತೆ ಕೆಲವರು ಟ್ಯಾಬ್ಲೆಟ್ಗಳು ತಗೊಳ್ತೀರಾ, ಕೆಲವರು ಇಂಜೆಕ್ಷನ್ಸ್ ತಗೊಳ್ಳೋರಿದ್ದೀರಾ. ಗ್ಲೂಟಾಥಯೋನ್ ಅನ್ನೋದು ಒಂದು ಮಾಸ್ಟರ್ ಆಂಟಿ ಆಕ್ಸಿಡೆಂಟ್. ನಮ್ಮ ಲಿವರ್ ನಿಂದ ಉತ್ಪಾದನೆ ಆಗುವಂಥದ್ದು ಈ ಗ್ಲೂಟಾಥಯೋನ್. ಅದು ಕ್ರೀಮ್ಸ್ ಅಲ್ಲೂ ಬರುತ್ತೆ, ಬಟ್ ಅಬ್ಸಾರ್ಪ್ಷನ್ ತುಂಬಾ ಕಡಿಮೆ ಇದೆ. ಕೆಲವು ಓರಲ್ ಫಾರ್ಮ್ ತಗೊಳ್ತಾರೆ, ಇಟ್ಸ್ ಬೆಟರ್. ಇಂಜೆಕ್ಷನ್ಸ್ ತಗೋಬಹುದು, ಆದರೆ ಇಂಜೆಕ್ಷನ್ ಇಸ್ ವೆರಿ ಕಾಸ್ಟ್ಲಿ. ಮತ್ತೆ ಕೆಲವರು ಹೆದರ್ತಾರೆ ಇಂಜೆಕ್ಷನ್ಸ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ಬಿಟ್ಟು. ಸೊ ಓರಲ್ ಫಾರ್ಮ್ ಗ್ಲೂಟಾಥಯೋನ್. ಈಗ ಓರಲ್ ಫಾರ್ಮ್ ಅಲ್ಲಿ ಗ್ಲೂಟಾಥಯೋನ್
ಟ್ಯಾಬ್ಲೆಟ್ಸ್ ತಗೊಳ್ಳೋದು ಬೇಡ, ನಂಗೆ ನ್ಯಾಚುರಲ್ ಆಗೇ ಬೇಕು ಅಂತ ಹೇಳೋರು ಗ್ಲೂಟಥಯೋನ್ ಅನ್ನು ಅರ್ಥ ಮಾಡ್ಕೋಬೇಕು. ಫಸ್ಟ್ ನಮ್ಮ ಲಿವರ್ನಲ್ಲಿ ಉತ್ಪಾದನೆ ಆಗುತ್ತೆ ಗ್ಲೂಟಥಯೋನ್, ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲೂ ಉತ್ಪಾದನೆ ಆಗುತ್ತೆ. 35 ವಯಸ್ಸು ಆದ್ಮೇಲೆ ಈ ಗ್ಲೂಟಥಯೋನ್ನ ಪ್ರೊಡಕ್ಷನ್ನ ಪ್ರಮಾಣ ಕಡಿಮೆ ಆಗುತ್ತೆ. ಯಾವಾಗ ಕಡಿಮೆ ಆಗುತ್ತೋ ಆವಾಗ ನಮ್ಮ ದೇಹ ಆಕ್ಸಿಡೇಷನ್ ಜಾಸ್ತಿ ಆಗುತ್ತೆ. ಅದು ಆಂಟಿ ಆಕ್ಸಿಡೆಂಟ್, ಮದರ್ ಆಫ್ ಆಲ್ ಆಂಟಿ ಆಕ್ಸಿಡೆಂಟ್ಸ್ ಇಸ್ ಗ್ಲೂಟಥಯೋನ್. ಗ್ಲೂಟಥಯೋನ್ ನಮ್ಗೆ ಆವಿಷ್ಕಾರ ಮಾಡಿದ್ದು ಲಿವರ್ ಡಿಸೀಸ್ಗೆ ಆಗಲಿಕ್ಕೆ, ಟರ್ಮಿನಲ್ ಇಲ್ನೆಸ್ಗೆ, ಕ್ಯಾನ್ಸರ್ಗೆ ಚಿಕಿತ್ಸೆ ಮಾಡಲಿಕ್ಕೆ. ಆದ್ರೆ ಗ್ಲೂಟಥಯೋನ್ ಒಂದು ಸೈಡ್ ಎಫೆಕ್ಟ್ ಆಗಿ ಬಾಡಿ ಫೇರ್ನೆಸ್ ಆಗೋದು ಸ್ಟಾರ್ಟ್ ಆಯ್ತು. ಹಾಗಾಗಿ ಅದು ಫೇರ್ನೆಸ್ಗೆ ಅಂತ ಜಾಸ್ತಿ ಯೂಸ್ ಮಾಡಕ್ ಶುರು ಮಾಡಿದ್ರು. ಇಂಡಿಯಾ ಇಸ್ ಎಲ್ಲರಿಗೂ ಫೇರ್ ಆಗಬೇಕು, ಈ ಕಂಟ್ರಿನೇ ಹಾಗೆ. ಜಾಸ್ತಿ ಫೇರ್ ಆಗಿದ್ದಷ್ಟು ಇದು ಅಂದ್ಕೊಂಡು ಜಾಸ್ತಿ ಫೇರ್ ಆಗಿ ಟ್ರೈ ಮಾಡ್ತಾರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ, ಈ ಗ್ಲೂಟಥಯೋನ್ ಲೆವೆಲ್ಸ್ ನ ಡೌನ್ ಮಾಡಿದ್ನ ನಾವು ಹೊರಗಡೆ ತಗೊಳ್ಳೋದು ತಪ್ಪೇನು ಇಲ್ಲ. ಆದ್ರೆ ನ್ಯಾಚುರಲ್ ಆಗಿ ನೀವು ಫುಡ್ ಅಲ್ಲಿ ಜಾಸ್ತಿ ಮಾಡ್ಕೊಂಡ್ರೆ ಗ್ಲೂಟಥಯೋನ್, ಈ ಗ್ಲೂಟಥಯೋನ್ ಮಾಡಲ್ಪಟ್ಟಿರೋದು 3 ಅಮೈನೋ ಆಸಿಡ್ಗಳಿಂದ. ಒಂದು ಗ್ಲೈಸಿನ್, ಒಂದು ಸಿಸ್ಟಿನ್, ಒಂದು ಗ್ಲೂಟಾಮಿಕ್ ಆಸಿಡ್. ಈ 3 ಅಮೈನೋ ಆಸಿಡ್ಗಳು ಈ ಸಲ್ಫರ್ ರಿಚ್ ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ, ಸಲ್ಫರ್ ಕಂಟೈನಿಂಗ್ ಅಮೈನೋ ಆಸಿಡ್ಸ್. ಹಾಗಾಗಿ ನಾವು ಸಲ್ಫರ್ ಹೇರವಾಗಿರುವಂತಹ ಆಹಾರಗಳು, ಮಾಂಸ, ಮೀನು, ಮೊಟ್ಟೆಲೆಲ್ಲ ಹೇರಳವಾಗಿ ಸಲ್ಫರ್ ಇರುತ್ತೆ. ವೆಜಿಟೇರಿಯನ್ ಸೋರ್ಸ್ ಅಂತ ಹೇಳಿದ್ರೆ ಈ ಕ್ರೂಸಿಫೆರಸ್ ವೆಜಿಟೇಬಲ್ಸ್, ಬ್ರಾಕೊಲಿ ಇರ್ಬೋದು, ಕಾಲಿಫ್ಲವರ್ ಇರ್ಬೋದು, ಈ ಕೆಲವು ನಟ್ಸ್ ಇರ್ಬೋದು, ಚಿಯಾ ಸೀಡ್ಸ್ ಇರ್ಬೋದು, ಅದು ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಇದೆಲ್ಲ ಹೇರಳವಾಗಿ ನಿಮಗೆ ಸಲ್ಫರ್ ರಿಚ್ ಅಮೈನೋ ಆಸಿಡ್ಸ್ ಇರುತ್ತೆ. ಈ ಅಮೈನೋ ಆಸಿಡ್ಸ್ ಇರುವಂತಹ ಆಹಾರಗಳನ್ನ ನಿಯಮಿತವಾಗಿ ಸೇವಿಸ್ತಾ ಬರೋದ್ರಿಂದ, ಜೊತೆಗೆ ಈ ವೈಟಮಿನ್ ಸಿ ಯ ಸಪ್ಲಿಮೆಂಟ್ಗಳನ್ನ ತಗೊಳ್ಳೋದ್ರಿಂದ, ನೋಡಿ ಸಾಧ್ಯವಾದಷ್ಟು ಈಗ ಆಮ್ಲ, ಗೂಸ್ಬೆರಿ, ಸರ್ ಇದೆಲ್ಲ ನಾನು ಮಾಡ್ತೀನಿ ಸರ್, ನಂದೇನು ಸ್ಕಿನ್ ಲೈಟ್ ಆಗ್ತಿಲ್ಲ ಅಂತ ಹೇಳೋಷ್ಟು ಮಾಡಿದ್ರೆ, ಆದ್ರೆ ತಿಳ್ಕೊಂಡು ಸರಿಯಾಗಿ ಮಾಡಿ. ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ವೈಟಮಿನ್ ಡಿ ಲೆವೆಲ್ಸ್ ನೀವು ಕಡಿಮೆ ಮಾಡಿರ್ತೀರಾ, ವೈಟಮಿನ್ ಡಿ ಸಪ್ಲಿಮೆಂಟೇಷನ್ ತಗೊಳ್ಳಿ. ವೈಟಮಿನ್ ಸಿ ಸೀರಮ್ ಜೊತೆ ಗ್ಲೂಟಥಯೋನ್ ಸೀರಮ್ ಬೇಕಾದ್ರೆ ಯೂಸ್ ಮಾಡೋದು ಮಾಡಿ, ತೊಂದರೆ ಇಲ್ಲ. ನೀವು ಅದಕ್ಕೆ ಬ್ಲೀಚಿಂಗ್ ಏಜೆಂಟ್ಗಳನ್ನ ತಗೊಳ್ಳೋದು, ಮೊಮೆಟೋಸನ್, ಬೇರೆ ಬೇರೆ ತರ ಮೆಡಿಸಿನ್ಸ್ ಬರ್ತವೆ. ಹಚ್ಕೊಂಡ ತಕ್ಷಣ ಒಂದು 2 ದಿನಕ್ಕೆ ಬೆಳ್ಳಗಾಗ್ಬಿಡ್ತೀರಾ, 3-4 ದಿನ ಆದ್ಮೇಲೆ ಬಿಟ್ಟ ತಕ್ಷಣ ಇದಕ್ಕಿಂತ ಡಬಲ್ ಕರ್ರಗಾಗ್ಬಿಡುತ್ತೆ. ಅದು ನಿಮಗೆ ಯೂಸ್ ಮಾಡೋಕೆ ಗೊತ್ತಾಗ್ತಿರಲ್ಲ. ಈ ತರ ಕ್ರೀಮ್ ಯೂಸ್ ಮಾಡ್ತಾ ಇದ್ರೆ ನೀವು ಹೆಂಗ್ ಮಾಡಿ ಅಂತ ಹೇಳಿದ್ರೆ, ರಾತ್ರಿ ಹಚ್ಕೊಂಡು ಬೆಳಗ್ಗೆ ತೊಳ್ಕೊಳ್ತೀರಾ, ಅದ್ರ ಬದಲು ರಾತ್ರಿ ಹಚ್ಕೊಂಡು 1 ಗಂಟೆ ಬಿಟ್ಬಿಟ್ಟು ಒಳ್ಳೆ ಒಂದು ಸೀರಮ್ನಿಂದ ಅಥವಾ ಒಂದೇ ಒಂದು ಹೈಡ್ರೇಷನ್ ಕ್ರೀಮ್ನಿಂದ ನಾವು ವಾಶ್ ಮಾಡ್ಕೊಳ್ಳಿ. ನೀವು ಓವರ್ ನೈಟ್ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಕಿನ್ ಮೇಲೆ ಅದು ನೆಗೆಟಿವ್ ಡ್ಯಾಮೇಜ್ ಬೀಳುತ್ತೆ. ನಿಮಗೇನೋ ಒಂದು ವಾರದಲ್ಲಿ ಬೆಳಗಾದಾಗ ಅನ್ಸುತ್ತೆ, ಆದ್ರೆ ನೀವು ನೋಡಿ ಅದು ಯೂಸ್ ಮಾಡಿದವರಲ್ಲಿ ಮಖ ಒಂಥರ ಪ್ಲಾಸ್ಟಿಕ್ ತರ ಆಗ್ಬಿಟ್ಟಿರುತ್ತೆ, ಒಂಥರ ಮುಟ್ಟೋದು ಏನೋ ಒಂಥರ ರಬ್ಬರ್ ಬಿಡ್ದಂಗೆ ಆಗ್ತಿದೆ ಸರ್ ಅಂತ ಹೇಳ್ತಾರೆ ಅದನ್ನ ಯೂಸ್ ಮಾಡಿದ್ರು. ಮತ್ತೆ ಇನ್ನೂ ಕರಗ ಆಗ್ಬಿಟ್ಟಿನಿ ಅಂತ ಹೇಳ್ತಾರೆ. ಮಖ ತುಂಬಾ ವ್ಯಾಪಕವಾಗಿ ಹರಡ್ಬಿಡುತ್ತೆ, ಈವನ್ ಆಗಿ ಡಿಸ್ಟ್ರಿಬ್ಯೂಷನ್ ಇರಲ್ಲ, ಮಖ ಒಂಥರ ಏನೋ ವಿಚಿತ್ರವಾಗಿ ಕಾಣ್ತಾ ಇರುತ್ತೆ. ಇದಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಈ ಕ್ರೀಮ್ಗಳಿರುವಂತ ಸ್ಟಿರಾಯ್ಡ್ಗಳು. ಈ ಸ್ಟಿರಾಯ್ಡ್ಗಳು ಸಡನ್ ಆಗಿ ಏನ್ ಮಾಡ್ತಂದ್ರೆ ನಿಮ್ಮ ಮೆಲನೋಸೈಟ್ಸ್ ನ ಸಪ್ರೆಸ್ ಮಾಡ್ಬಿಡ್ತವೆ. ಅವಾಗ ನಿಮಗೆ ಮೆಲನೋ ಪ್ರೊಡಕ್ಷನ್ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಅದು ಬಿಟ್ಟ ತಕ್ಷಣ ಡಬಲ್ ಪ್ರೊಡಕ್ಷನ್ ಆಗುತ್ತೆ, ಬಂಗಿನ ಕಲೆ ಡಬಲ್ ಆಗಿ ಬರುತ್ತೆ, ಮತ್ತೆ ಚರ್ಮದ ಒಂದು ಕಾಂತಿ, ಲಸ್ಟರ್, ಒಂದು ಟೋನ್, ಸ್ಮೂತ್ನೆಸ್ ಹಾಳಾಗೋಗ್ಬಿಡುತ್ತೆ. ಸೊ ಹಾಗಾಗಿ ನ್ಯಾಚುರಲ್ ಆಗಿ ನೀವು ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತ ಈ ಟೆಕ್ನಿಕ್ ನ ಫಾಲೋ ಮಾಡಿದ್ರೆ ಒಳ್ಳೆ ವೈಟಮಿನ್ ಡಿ, ಒಳ್ಳೆ ವೈಟಮಿನ್ ಸಿ ಡಿ ಸಪ್ಲಿಮೆಂಟ್, ವೈಟಮಿನ್ ಸಿ ಸಪ್ಲಿಮೆಂಟ್ ಪ್ಲಸ್ ಒಂದು ವೈಟಮಿನ್ ಸಿ ಸೀರಮ್, ಗ್ಲೂಟಥಯೋನ್ ಒಂದು ಕ್ಯಾಪ್ಸೂಲೋ ಅಥವಾ ಅದ್ರ ಆಯಿಂಟ್ಮೆಂಟ್ಗಳು ಅಥವಾ ಲೋಷನ್ಗಳು ಬರ್ತಾವೆ ಗ್ಲೂಟಥಯೋನ್, ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬರೋದ್ರಿಂದ, ಈ ತರ ಸಲ್ಫರ್ ರಿಚ್ ಫುಡ್ಸ್ ತಗೊಳ್ತಾ ಇರೋದ್ರಿಂದ, ದೇಹವನ್ನು ಚೆನ್ನಾಗಿ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದ್ರಿಂದ, ಸ್ವಲ್ಪ ಬೆವರು ಬರುವಂತ ಎಕ್ಸರ್ಸೈಸಸ್ ಆಕ್ಟಿವಿಟೀಸ್ ಮಾಡೋದ್ರಿಂದ ನಮ್ಮ ಕರುಳಿನ ಆರೋಗ್ಯ, ಒಳ್ಳೆ ಸಾಲ್ಯುಬಲ್ ಫೈಬರ್ ತಗೊಂಡ್ಬಿಟ್ಟು ನಮ್ಮ ಕರುಳಿನ ಗಟ್ನ, ನಮ್ಮ ಲಿವರ್ನ ಹೆಲ್ತಿ ಆಗಿ ಇಟ್ಕೊಳ್ಳೋಕೆ ನಾವು ಆಹಾರಗಳನ್ನ ಸೇವಿಸೋದ್ರಿಂದ ಈ ಬಂಗಿನ ಕಡೆಯಿಂದ ಸಂಪೂರ್ಣ ಹೊರಗೆ ಬರ್ಬೋದು. ಮುಂದೆ ಯಾರಿಗಾರು ಬರುತ್ತೆ ಅನ್ನೋ ಡೌಟ್ ಇದ್ರೆ, ಸಣ್ಣ ಪುಟ್ಟದಲ್ಲಿ ಬರ್ತಾ ಇದೆ ಅಂದಾಗಲೇ ಈ ಟೆಕ್ನಿಕ್ ಫಾಲೋ ಮಾಡಿಬಿಟ್ರೆ ನಿಮಗೆ ಕಂಪ್ಲೀಟ್ ಆಗಿ ಅವಾಯ್ಡ್ ಆಗೋಗುತ್ತೆ. ಈ ಒಂದು ಸೈಂಟಿಫಿಕ್ ಎವ್ಯಾಲ್ಯೂಷನ್ ಇಷ್ಟ ಆಗಿದ್ರೆ ಬೇರೆಯವರಿಗೂ ಇದನ್ನು ಶೇರ್ ಮಾಡಿ. ಇದೇ ತರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.